ಮಾಡುತ್ತೆ ಸುಮಕ ಒಂದಿನ ಬರುವುದಕ್ಕ ಒಂದಿನ ಹೋಗುವುದಕ್ಕ ಮತ್ತು ಎಷ್ಟು ದಿನ ಕಾಯ್ಬೇಕ ಸಾಹಿತ್ಯ ಸುಮಕ ಎಷ್ಟು ಜಾಮ ಕೊಟ್ಟು ಬಂದಿದ್ದೀನಿ ಮಾರುತ್ಯಾಕ ಬಂದ್ಮ್ಯಾಲ ಮಾಡತ್ತಿದ್ದಿ ಯಾಕೋ ಮುರುಕ ಅನ್ನೋದು ಎಲ್ಲ ತನಕ ಮನೆಯಾಗ ಮನೆಯಾಗ ಎದ್ದಿದ ಮೂರ್ಖ ಬಂದಿದ ಬಾಡಿಗೆ ಕಟ್ಟಿ ಹೋಗಕ್ಕ ಬಾಡಿಗೆ ಮನೆಯಾಗ ಎದ್ದಿದ ಮೂರ್ಖ ಬಂದಿದೆ ಬಾಡಿಗೆ ಕಟ್ಟಿ ಹೋಗತ್ತ ಒಂದಿನ ಬರುವುದನ್ನ ಒಂದಿನ ಹೋಗುವುದನ್ನ ಒಂದು ಎಷ್ಟು ದಿನ ಕಾಯ್ಬೇಕ ಬೆಳಗಾಡು ತಳಕ ಮುಟ್ಟುದಿಲ್ಲ ದಡಕ ಸುಮ್ಮನೆ ಸಾಯ್ತೆ ಸುಮಕ ತಂದಿದೆ ಬರುವಾಗ ಬೌಕ ಕೊಡ್ತಿದೆ ಹೊಲ ಮನೆ ಜನಕ ಯಾರಿಗೂ ಹೇಳಿದೆ ಹೋಗ್ತಿ ಬಿಟ್ಟಲ್ಲ ಬದುಕ ಬೆಚ್ಚಿ ಕೊಡ್ತಿದೆ ಹೊಲ ಮನೆ ಜನಕ ಯಾರಿಗೂ ಹೇಳಿದೆ ಹೋಗ್ತಿ ಬಿಟ್ಟಲ್ಲ ಬದುಕ ಒಂದಿನ ಬರುವುದಕ್ಕ ಒಂದಿನ ಹೋಗುವುದಕ್ಕ ಒಂದು ಎಷ್ಟು ದಿನ ಕಾಯ್ಬೇಕ ಬೆಳಗಾಡು ತಳಕ ಮುಟ್ಟುದಿಲ್ಲ ದಡಕ
ಹಾಲಿಂದ ಹಾಲಿಗೆ ನೀರಿಂದ ನೀರಿಗೆ ಆಗ್ಯದ ಈಗ. ಹೌದಾ ಹೌದಿಲ್ಲ? ಹಾಲಿನ ಹಾಲಿಗೆ ನೀರಿನ ನೀರಿಗೆ ಪೂಜೆಯಿಂದ ಪೂಜೆಗೆ ಪೂಜೆ ಆಗತ್ತಿದ್ರಪ್ಪ. ಯಾಕಪ್ಪ ಅಂದ್ರ ಬೆಳಗಿನ ಸಂದರ್ಭ ಎದ್ದೇಳು ಮಂಜುನಾಥ ಎದ್ದೇಳು ಮಂಜುನಾಥ ಎದ್ದೇಳು. ಹೌದಿಲ್ಲ? ಸೂರ್ಯನ ಬೆಳಕಿನ ಚಿತ್ತಾರ ಹಕ್ಕಿಗಳ ಚಿಲಿಪಿಲಿ ಇಂಚರ ಶುಭೋದಯದ ಅಲಂಕಾರ ಅರ್ಪಿಸುವೆ ನಿಮಗಿದು ಮುಂಜಾನೆ ನಮಸ್ಕಾರ ಕೊನೆಯ ಸಂದದ ನಮಸ್ಕಾರ ಅಂತ ಹೇಳುತ್ತಾ ಮಾತಾ ಹಾಲ ಮತ್ತು ನೀರಿನ ವಿಷಯ ಸರ್ಜೋಡಿ ಕಲಾವಂತ ಮಾಸ್ತರ್ಗಳು ಬಹಳ ಚಂದ ಮಾತಾಡ್ರು, ನೀವೆಲ್ಲರೂ ಕೇಳಿರಿ. ಏನ್ ಮಾತಾಡ್ಯಾರಿಪ್ಪ ಸರ? ಯಾಕಂದ್ರ ನೀರ್ ಅನ್ನೋದು ಬಹಳ ಜಗತ್ತಿನಾಗ ಶ್ರೇಷ್ಠ ಐತಿ ಅನ್ನುವಂತ ಮಾತನ್ನ ಹೇಳಿ, ಹೌದಾ ನಿಮ್ಮ ಹಾಲು ಅನ್ನೋದು ಶ್ರೇಷ್ಠ ಐತಿ ನಾವು ಹೇಳಿದೀವಿ. ತಂಗಿ ನೀ ಬಾಟಿ ಮಾತು ಹೇಳಿಲ್ಲ, ಹೌದಿಲ್ಲ? ಅಂತೇಳಿ ಮಾತ ನೀವು ಸತ್ಯವು ಸಮುದ್ರಗಳ ಹೆಸರಾರ ಕೂನ್ ಅದಾವ ಏನಿಲ್ಲ ಅನ್ನೋ ನಿನಗ. ಹಾಲು ಸಮುದ್ರ ಕೀಲು ಸಮುದ್ರ ಅಂತೇಳಿ ಏನು 7 ಸಮುದ್ರ ಬರ್ತಾವಲ್ಲ, ಆ ಹೆಸರಾರ ಕೂನ್ ಅದಾವ ಏನಿಲ್ಲ ನಮ್ಮ ಅನ್ನಗಂತೇಳಿ ನನಗ ಸಂಶಯ ಬರ್ಲಾಕತ್ತದ ಸ್ವಲ್ಪ. ಆ ಹೆಸರು ನಿನಗ ಕೂನ್ ಇದ್ದಿತ್ತಪ್ಪ ಅಂದ್ರೆ ಈ ಮಾತನ್ನ ಹೇಳ್ತಿದ್ದಿಲ್ಲ, ಹೌದಿಲ್ಲ? ಯಾಕಪ್ಪ ಅಂದ್ರ ಮತ್ತೆ ಹೇಳಿದ ಅಣ್ಣ ಏನಂತ್ರಿಪ್ಪ? ತಂಗಿ ವಿಷಯ ಮಾತಾಡ್ರ ಒಳಗಿನ ಗುಮ್ಮ ವಿಷಯ ತೆಗಿಬೇಕತ್ತ. ನಾನು ನಿಮ್ಮಂತವ್ರು ಹುಡುಕಾಡ್ತ ನಾ ಬ್ಯಾಟ್ರಿ ಹೆಚ್ಚು ಹುಡುಕಾಡ್ತಾನೆ, ಬ್ಯಾಟ್ರಿ ಚಂಗ ಅಲ್ಲ. ನಮಗ್ ಸಿಗಂತ ಕೈ ಬ್ಯಾಟ್ರಿ ಹೆಚ್ಚು ಹುಡುಕಾಡ್ರು ನಮಗ್ ಎಂತವ್ರು ಸಿಗಲ್ಲ. ಇಂತ ನಿನ್ನಂತ ಅನ್ನಗಳು ನಮಗೂ ವಿಷಯ ಗುಮ್ ಹೋಗೋರು ಸಿಗಲ್ಲಾರ. ಏನು ಮಾಡಾಕೋಲಿ, ಯಾಕಂದ್ರೆ ಬೆಳಗಿನ ಸಂದರ್ಭದ ಹಾಲು ನೀರು ವಿಷಯ ಇಟ್ಟಿನಪ್ಪ ಅಂದ್ರೆ ನನಗೇನು ವಿಷಯ ಬರುದಿಲ್ಲ ತಿಳಿ ಇಟ್ಟಿ ನಾನು. ನೀ ಮಾತಾಡಿದಂತ ಮಾತಿನಾಗ ಮಾತಾಡಿನ, ಹೌದಿಲ್ಲ? ಅದೇ ಮಾತನ್ನೇ ಬೆಳೆಸ್ಕೊತ ಹೋಗೋಣ ಅಣ್ಣ ಅಂತ ಹೇಳಿದೆ ನಾನು. ಯಾಕ ಮಾತು ಹೇಳಿದವ ಅಣ್ಣ ಏನಂತ್ರಿಪ್ಪ? ಯಾವ ವಿಷಯ ಮಾತಾಡ್ರ ಗುಮ್ ವಿಷಯ ಮಾತಾಡಬೇಕಂತ ಬೀರ ದೇವರ ಹುಲಿಗಿನ ಬೀರ ದೇವರಿಗೆ ಮಾಳಿಂಗರ ಹುಲಿಗಿನ ತಂದನ ಅಂತ ವಿಷಯ ಮಾತಾಡ್ಬೇಕು. ಇದೇ ನಮ್ಮ ಕೋಣ ಇಲ್ಲಿ ನೋಡೋದು ಇಲ್ಲ. ಈಗ ನಾವು ಗುಳ್ಳವ ನಾಡೋರ್ಗತಿ ಮಾತಾಡತ್ತ, ಯಾನು ಮಾತಾಡ್ತೀವೋ ಎನ್ನ ಎಲ್ಲ ಸಣ್ಣ ಹುಡುಗಿನ ಗತಿ ಕಂಡಿ ನನಗ. ಇಲ್ಲ ಅನ್ನ ವಯಸ್ಸಿನಾಗ 4 ದಿನ ದೊಡ್ಡವದನ ಎಟ್ಟೋ ಮಾಡ್ರ ನಾ ಸಣ್ಣಾಕಿದೀನಿ ಅಂತ ತಿಳ್ಕೊಂಡು ಸ್ವಲ್ಪ ನಾನು ಜಗ್ಗಿ ಹಿಡಿದ ಮಾತು ಹೇಳಲಿಕ್ಕತ್ತೀನಿ. ಹುಲಿಗಿನ ತಂದದ್ದು ಕೂತ್ಕೊಂಡದ, ಹಾಲು ಬೇಡಿದ್ದು ಕೊಂಡದ, ಅವೆಲ್ಲ ಇದೇಗಿನ ಸಂದರ್ಭ ಹೇಳ್ಬೇಕಾದ್ರೆ ಸ್ವಲ್ಪ ಜನ ಎಲ್ಲ ಬಾಳ ಮಾತಾಡ್ಬಿಡುತ್ತೆ. ನಾ ಹಾಲಿನ ವಿಷಯನೇ ಮಾತಾಡಿನಿ, ಎಲ್ಲಿ ಪದಮಗೊಂಡನ ವಿಷಯ ಮುದ್ದಾಯಿ ಮುದ್ಕೊಂಡು ಹುಟ್ಟಿಸಿದ್ದು ಹಾಲಿನಿಂದೇನೆ ಮಾತಾಡ, ಮತ್ತು ಗುಮ್ಮ ವಿಷಯ ಅಲ್ಲ ಇದು. ಹೌದಾ? ಅಕ್ಕ ಮಾಯಕ್ಕ ಕೇಳ, ವೀರಪ್ಪ ಕೇಳ, ಅಕ್ಕ ಮಾಯಕ್ಕಗ ನನಗ ಮೀಸಲು ಹಾಲು ಬೇಕಂತ ಕೇಳ್ಯಾನ. ಮೀಸಲು ಹಾಲ ಹೌದಾ? ಮನೆಯೊಳಗ ಮೂಲ್ಯಾವ ಕೂತ್ರ ಬೀರಣ್ಣ ಯಾಕ ಊಟ ಮಾಡುವ ಅಂದ್ರ ಊಟ ಮಾಡಿಲ್ಲ ಬೀರಪ್ಪ. ಯಾಕ ಅಂತ ಇಂತ ಹಾಲು ಬೇಕಾಗಿಲ್ಲ, ನನಗೆ ಮೀಸಲು ಹಾಲು ಬೇಕಂದ. ಅಕ್ಕ ಮಾಯಗ ಕೊಳಮಾಲಿಗೆ ಹಾಲು ತಂದು ತಗೊಂಡ ಬೀರಣ್ಣ ದೇವ್ರ ಕಂಚು ಬೋಳಿನ ಆಡಿನ ಹಾಲು ತಂದು ಬೀರಣ್ಣ ದೇವ್ರ ಉಣಿಸ್ಯಾಳ ಅಕ್ಕ ಮಾಯಕ್ಕ. ಹೌದಾ? ಮೀಸಲು ಹಾಲಿದು. ಹಾಲಿನೊಳಗ ಬಹಳ ಪ್ರಕಾರದವನ್ನ ತೆಂಗಿನ ಹಾಲು ಅದಕ್ಕೂ ಹಾಲು ಹತ್ತಾರ, ಹೌದಿಲ್ಲ? ತೆಂಗಿನ ಹಾಲು ಹತ್ತಾರ. ತಾಯಿ ಎದಿಯೊಳಗೆ ಬರ್ತಕ್ಕಂಥದ್ದು ಹಾಲು ಹತ್ತಾರ. ಕಬ್ಬಿಗೂ ಕಬ್ಬಿನ ಹಾಲು ಅಂತಾರ. ಕಬ್ಬಿನ ಹಾಲು ಆ ಕಬ್ಬಿಣದಿಂದ ಅದಕ್ಕೂ ರುಚಿ ಮುಂದೆ ಬಂದ ಮತ್ತ ನೋಡಾಕ ಮಾತ್ರ ಅದಕ್ಕೂ ಹಾಲು ಅಂತಾರ. ಮತ್ತ ಹಾಲಕ್ಕೂ ಹಾಲು ಬೇರೆ ಮತ್ತ ಈ ಹಾಲಕ್ಕೂ ಹಾಲು ಬೇರೆ. ಇದೇನು ಹಾಲಕ್ಕೂ ಹಾಲು ಕುಡಿದ ಮತ್ತೆ ಇದು ಹಾಲಿನ ಮತ್ತ, ಹೌದಿಲ್ಲ? ಅಂತ ಹಾಲಿನೊಳಗೆ ತಾಕತ್ತದ, ಅಂತ ಪವರ್ ಕಾಕನ ಬೆಳತಾನ ಹಿಂಗ ಹತ್ರ ಕೂತಾನ್ರಿ ಅವ. ಅದೇ ಹಾಲಿನೊಳಗೆ 5 ಆ ವಸ್ತುಗಳು ತಯಾರಾಗ್ತಾವ. 5 ಅಮೃತ ಪಂಚಾಮೃತ, 5 ಪಂಚಾಮೃತದ ತಯಾರಾಗ್ತಾವ. ಯಾವ್ಯಾವ್ರಿಪ್ಪ? ಹಾಲಿನಿಂದ ಮೊಸರಾಗುತ್ತದ, ಬೆಣ್ಣೆ ಮೊಸರಾಗುತ್ತದ, ಮಜ್ಜಿಗೆ ಆಗುತ್ತದ, ಬೆಣ್ಣೆ ಆಗುತ್ತದ, ಕಾಶಿರ ತುಪ್ಪ ಆಗ್ತದ. ಹೌದಾ? ಕಾಶಿರ ತುಪ್ಪ ಅದೇ ತುಪ್ಪ ತಂದ ನನ್ನಪ್ಪ ಬೀರ ದೇವರ ಮುಂದೆ ಹಚ್ಚಿರ ಬೀರಮ್ಮನ ಗುಡಿ ಒಳಗ ಬೆಳಕ ಬೀಳ್ತದ, ದೀಪ ಆಗ್ತದ. ಅದೇ ಯಾಕ ಇದು ಆದಿದ್ದ ಹಾಲಿನಿಂದ. ಹಾಲಿನಿಂದ ಪಂಚಾಮೃತಗಳು ಹುಟ್ಟಿಕೊಂಡವ. ನಿನ್ನ ನೀರಿನಿಂದ ಏನು ಮಾಡಕ್ಕಾಗಿಲ್ಲನ. ಹೌದಾ? ಹುಟ್ಟಿದ ಕೂಸು ಬೆಳಿಬೇಕಂದ್ರು ಹಾಲು ಬೇಕಲ್ಲಿ, ಹಾಲು ಬೇಕ. ಮತ್ತ ಕಳ್ಳಿ ಹಾಲಿಗೂ ಹಾಲು ಹಾಕ್ತಾರ. ಕಳ್ಳಿ ಹಾಲು ತೆಗೆದು ಹೆಪ್ಪು ಹಾಕಿ ಮೊಸರು ಕಡದ ಬೆಣ್ಣೆ ಅನ್ನೋದು ಹೊರಗೆ ತೆಗೆದು ಒಬ್ಬ ಶುದ್ಧರಿಗೆ ಉಣಿಸಿರ್ತಕ್ಕಂತ ಜಗತ್ತಿನಾಗ ಅದಾರ, ಮಹಾತ್ಮರದಾರ. ಕಳ್ಳಿ ಹಾಲು ಬೇರೆ, ಎಕ್ಕಿ ಹಾಲು ಬೇರೆ. ಕಳ್ಳಿ ಹಾಲು ತೆಗದ ಬೆಣ್ಣೆ ತೆಗದಾರ, ಅಂತಂತ ಮಹಾತ್ಮರ ಜಗತ್ತಿನಾಗ ಉಳದಾರ. ಮತ್ತಿಂತ ನೀ ಎಟ್ಟು ಗುಮ್ ಹಾಕಿಲ್ಲ ಅಟ್ಟೆ ಗುಮ್ ಹೋಗಾಕಿನ. ಹೌದಾ? 1 ಇಂಚ್ ಹೋದ್ರ 4 ಇಂಚ್ ಕೆಳಗೆ ಇಳಿತೀನಿ. ಹೌದಾ? 4 ಇಂಚ್ ಕೆಳಗೆ ಹೋದ್ರ ನಾ
ಎಂಟು ಇಂಚು ಗುಮ್ನೆ ಹೋಗ್ತೇನೆ ವಿಷಯದಾಗ ನಾ. ಹೌದು 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 ವಿಷಯ ಬದಲು ನಾ ಮಾತಾಡ್ಲಕತ್ತಿದ್ದೀನಿ ಸುಮ್ ಸಣ್ಣ ತಂಗಿದ್ದೀನಿ. ನಮ್ಮ ಅಣ್ಣ ಕರ್ಕೊಂಡು ಹೋಗ್ತೇವೆ ಅವರು ಹೊಂಡೋ ಮಟ್ಟ ಕರ್ಕೊಂಡು ತಂಗಿನ ಜಕ್ಕೊಂಡು ಹಾಡ್ಲಿಕ್ಕತ್ತೆ. ತಂಗಿನ ಕರ್ಕೊಂಡು ಹಾಡ್ಯಾನ. ಇಲ್ಲ ಲಾಸ್ಟಿಗೆ ಬಂದ ಅಣ್ಣ ಗುಮ್ಮಿಗೆ ಬಂದಾನ. ಬೆಳಕಾಗೋ ಟೈಮಿಗೆ ಇದ ಗುಮ್ ವಿಷಯ ನೀವು ಪೂರ್ವದಲ್ಲಿ ಮಾತಾಡಿದಪ್ಪ ಅಂದ್ರೆ ನನ್ನ ಮಗಳ ಕಡೆ ಗುಮ್ಮಿಸ್ತಿದ್ನಿ. ಹೌದಾ ನಾ ಗುಮ್ಮುದು ಬೇಡ, ನಾನು ಗುಮ್ ವಿಷಯ ಬೇಡ. ಅಲ್ಲಿ ಮನ್ಯಾಗ ನನ್ನ ಮಗಳ ಕಡೆ ಗುಮ್ ವಿಷಯ ತೆಗಿಸ್ತಿದ್ನಿ. ಹೌದು ಹೌದು ಈಗ ಬೆಳಿಗ್ಗೆ ಬಂದಿ ಅಂದಿ ಅನ್ನ ಅದು ಮತ್ತೆ ಮುಂದೆ ನಮಗ ನಿಮಗ ಏನು ಕೊಡ್ತಾನ ಅಲ್ಲಿ ಗುಮ್ ವಿಷಯಕ್ಕೆ ಹೋಗೋಣ. ಹೌದು 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 ಅಂತ ನಮ್ಮ ಅಣ್ಣಗ ಮಾತು ಹೇಳಿ ಹೇಳಿ ಹತ್ತು ಹೊಂಡುತನ ವಿಷಯ ನಡೆದದ್ದಾಗೈತೆ. ಅದಕ್ಕಾಗಿ ಹಳೇನ ಮಾತನಾಡಲಾದನೆ ಇವತ್ತು ಹಾಲು ನೀರಿನ ಬಗ್ಗೆ ನಿಂದು ಬಹಳ ಅದಾವ. ನೀ ಯಾನು ಮಾತಾಡಿದ್ನಿ ಬರೀ ಮ್ಯಾಲ ತುದಿ ಅಟ್ಟಿ ಮಾತಾಡಿದಿ, ಬರೇ ಮೇಲೆ ಅಟ್ಟ ಆಡಿಸ್ಯಾರ್ರಿಪ್ಪ. ಹಾಲು ಅಟ್ಟ ಹಾರಿಸಾಡಿದನ್ನ. ಅದೇ ಹೆಣ್ಮಕ್ಳ ಪಾದ ಗಂಡನ ಪಾದ ತೊಳೆದ ನೀರನ್ನ ಜಗಲಿ ಮೇಲೆ ಇಟ್ಟ ಅನುಸೂಯಾದೇವಿ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸಾಗಿ ಅದೇ ನೀರಿನಾಗ ತಾಕತ್ತದ. ಹೌದಾ ಅನ್ನಪ್ಪ ಯೋಗಿನಾದ ಅಮೋಕ್ಷದ ಸತ್ಯಳು ಸಮುದ್ರ ದಾಟಿ ಜಂಬು ಬೆಟ್ಟಕ್ಕೆ ಹೋಗಿ ಶೀತಾಳ ನೀರು ತಂದಾನ. ಅಪ್ಪಿ ಕಲಕಲ ಶೀತಾಳ ತಂದ ಪರಮಾತ್ಮನ ಪೂಜೆ ಮಾಡ್ಯಾನ ಅಮೋಘ ಶೀತ. ಹೌದು ಇದು ನೀರಿನಿಂದ ಅದು ನೀರ ಮಾಳಿಂಗರಾಯ ಸೇವಾ ಮಾಡ್ಯಾನ. ಹುಳ ಮುಟ್ಲ ಹೂವ ಕಪ್ಪಿ ಕಲಕಲ ಶೀತಾಳ ತಂದ ಮಾಳಿಂಗರಾಯ ಗುರು ಬೀರಪ್ಪನ ಸೇವಾ ಮಾಡ್ಯಾನ. ಇದು ನೀರಿನಿಂದನೇ. ಹೌದಾ ಹೌದಿಲ್ಲ? ಇದೇ ಬಾಬಾನಗರ ಗ್ರಾಮದಾಗ ಅಗರ ಸಿದ್ದೇಶ್ವರ ಗುಡಿಯೊಳಗ ನೀರಿನ್ಯಾಗ ಗುರುವಿನ ಗುಡಿ ಮುಂದೆ ನೀರಿನ್ಯಾಗ ಬತ್ತಿ ಉರಿತದ. ಹೌದು ಇದು ನೀರಿನಿಂದ ದೀಪ ಉರಿತದ. ಇದು ನೀರಿನಿಂದ ಆಗಿರ್ತಕ್ಕಂಥ ಪವಾಡ. ಇವು ನೀರಿನ್ಯಾಗ ಹಾಕ್ತಾರ ಬತ್ತಿ ದೀಪ ಉರಿಸ್ತಾರ. ಬೆಣ್ಣಿ ಒಳಗಿಂದ ಯಾಕ ತುಪ್ಪದಿಂದ ಬತ್ತಿ ದೀಪ ಹಚ್ತಾರ. ಹೌದಿಲ್ಲ? ಮತ್ತ ಮದ್ಯಪಾನ ಶರೀರದಿಂದ ದೀಪ ಹಚ್ತಾರ ದೇವರ ಗುಡಿ ಒಳಗ. ಆದ್ರ ನೀರಿನಿಂದ ಗುಡಿಯೊಳಗ ದೇವರ ಗುಡಿ ಒಳಗ ದೀಪ ಹಚ್ಚಿದಾರ. ಯಾರ? ನಗರ ಸಿದ್ದೇಶ್ವರ ಗುಡಿ ಒಳಗ ಬಾಬಾ ನಗರ. ಅದೇ ನನ್ನಪ್ಪ ಬಿಜರಿಗೆ ಬೀಳನ ಶಬ್ದ ನೀರಿನ ಮ್ಯಾಲಿನ ಬೆಣ್ಣೆ ತಗೊಂಡು ನನ್ನಪ್ಪ ಕ್ವಾನರ ಕರೆಸಿದ ಗುಣಸ್ಯಾನ. ಅಣ್ಣ ನೀ ಎಷ್ಟು ಗುಮ್ಮ ಹೋದಿಲ್ಲ ಅಟ್ಟೆ ಗುಮ್ಮ ಬಂದಿನ ಅಟ್ಟೆ. ನೀ ಬಾಳ ಹೋಗಿಲ್ಲಂತೆ ನಾನು ಅಲ್ಲಿ ಹಿಂದ್ ಸರ್ಕೊಂಡ್ ಬಿಟ್ಟು. ಹೌದಿಲ್ಲ? ನಾನು ಇಂಥವ್ರು ಹುಡುಕ್ಯಾಡ್ತ. ನನ್ನ ಮುಂದಿನ ಸಲ ನಮ್ಮ ಅಣ್ಣ ಸಿಗಲಿ ಅಣ್ಣನ ಜೋಡಿ ಹಿಂಗೆ ನಗನಗತಾ ಪ್ರೀತಿಯಿಂದ ಕಾರ್ಯಕ್ರಮ ಕೊಡೋಣ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗೋದು ಬೇಡ. ಇವತ್ತು ಎರಡೂ ಸಂಘ ಹಾಲ ಮತ್ತು ನೀರಿನ ವಿಷಯ ಮಾತಾಡಿದ್ದಾಗೈತಿ. ಏನೋ ಎರಡೂ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡಿ ಎರಡೂ ಮಕ್ಕಳು ನಿಮ್ಮ ಮಕ್ಕಳು ನಿಂತುಕೊಂಡು ಉಡಿಯಾಕ ಕಟ್ಕೊಂಡು ಜೋಪಾನ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಮಂಗಲ ಮಾಡಕ್ಕಿನ್ನ ನಾನು ಚಾಲ್ ಹಾಡ್ತೀನಿ. ಅನುಮತಿ ಕೊಡ್ರಿ. ಮತ್ತೆ ಸಂಜೆಗೆ ಇವತ್ತ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲಾ ಚಿಕ್ಕಲದಿನ್ನಿ ಕಾರ್ಯಕ್ರಮ ಅದಾವ. ನಾಳೆ ಮತ್ತ ಅಲ್ಲಿ ಬೆಳಗಾವಿ ಜಿಲ್ಲಾ ಯಾದವಾಡ ಕಾರ್ಯಕ್ರಮ ಅದಾವ. ನಾಡದ ಹಂಗೆ ತಾಳಿಕೋಟೆ ತಾಲೂಕ್ ಅದಾವ. ಇನ್ನ ಅಖಂಡ ಕಾರ್ಯಕ್ರಮ ಅದಾವ. ಇನ್ನ ನಾಳೆ ಸಂಜೆಕ ಮುದ್ದೇಬೇಳ ತಾಲೂಕ ಹಡಲಿಗಿರಿ ಬರ್ತಾರ. ಮುದ್ದಾಂ ಬರ್ತಾರ ಅವರು. ಅವ್ರು ನಿನ್ನೆ ಅವರೇ ಇದ್ರು. ಇವತ್ತು ಸಂಜೆಕ್ ಅವ್ರೇ ಇದಾರ. ಹಿಂಗೆ ನಗನಗತ ಕಾರ್ಯಕ್ರಮ ಕೊಡೋಣ. ಇಂತ ಗುರು ಹಿರಿಯರ ಆಶೀರ್ವಾದ ನನ್ನಪ್ಪ ಕ್ವಾರನ್ನು ಕರೆಸಿದ್ದನ ಆಶೀರ್ವಾದ ಎರಡೂ ಸಂಗಿನ ಮೇಲೆ ಇರ್ಲಿ ಅಂತಕ್ಕಂತ ಒಂದ ಭಗವಂತಗ ಬೇಡ್ಕೊಂಡು ಒಂದೇ ನಾಲ್ಕು ನುಡಿ ಇನ್ನೊಂದು ನಾಲ್ಕು ನುಡಿ ಹಾಡಿ ಎಲ್ಲರೂ ಕುಡ್ಕೊಂಡು ಮಹಾಮಂಗಲ ಮಾಡೋಣ. ಎದ್ದೇಳು ಮಂಜುನಾಥನು ಅಂತ ಮಾತನ್ನು ಹೇಳಿ ಅಲ್ಲಿಂದ ಅಲ್ಲಿಗೆ ನೀರಿಂದ ನೀರಿಗೆ ತಿಳಿಸ್ಯಾನು ಲೆಕ್ಕ ಸತ್ಯ ನ್ಯಾಯ ನೀತಿ ಮಾಡನು ತೂಕ. ಎರಡು ಪರಡು ಮಾಡಿಟ್ಟನ ಸ್ವರ್ಗ ನರಕ ಸತ್ರು ಬಿಡಲೆಲ್ಲ ಹೋಗ್ರಿ ಯಮಲೋಕ. ಕೇಳಕ ನಾವೇ ಮಾಡುದು ನಾವೇ ಉಂಡು ಹೋಗ್ಬೇಕ.
ಕಾಯಕ ಮುಕ್ತಿ ಪಡೆಯುವ ಜನ್ಮ ಸ್ವಾಗತ ಸಂಗನಾಗಿ ದುಡಿಯ ಸತ್ಯ ಸಂಗಕ್ಕ ಕರ್ಮ ಕಳಕೊಂಡು ಮಾಡುತ್ತಿದೆ ದುಃಖ ಮುಗುಳೂರ ಹತ್ತಿರ ಐತಿ ಅರಗಟ್ಟಿ ಬಾಲಕ ಅತಿ ಬೀರಪ್ಪನ ಊರ ತುಂಬ ಬೆಳಕ ಮುಗುಳನ ಸೌಮಿತ್ರನ